ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಗಾಂಧೀಜಿಯವರು ಹೇಳಿದ್ರು, ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಂದ್ರೆ ಹಳ್ಳಿಗಳು. ಆ ಹಳ್ಳಿಗಳು ಉದ್ಧಾರ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಭಾರತ ದೇಶ ಉದ್ಧಾರ ಆಗಲ್ಲ. ಹಳ್ಳಿಗಳು ಉದ್ಧಾರ ಆಗ್ಬೇಕಂತಂದ್ರೆ ಹಳ್ಳಿಯಲ್ಲಿ ಇರುವಂತಹ ಜನರ ಅಭಿವೃದ್ಧಿ ಆಗ್ಬೇಕು, ಮೂಲ ಸೌಕರ್ಯಗಳನ್ನು ಕೊಡಬೇಕು. ಆ ಜನಗಳನ್ನ ನಾವು ಅವರಿಗೆ ಎಲ್ಲ ಸೌಕರ್ಯಗಳನ್ನ ಕೊಟ್ಟು ಅವರ ಬದುಕನ್ನ ಹಸನಗೊಳಿಸ್ಬೇಕು. ಯಾವಾಗ ಹಳ್ಳಿಗಳನ್ನ ನಾವು ಉದ್ಧಾರ ಮಾಡ್ತೀವಿ ಅಥವಾ ಬೆಳೆಸ್ತೀವಿ ಅಥವಾ ಹಳ್ಳಿಯಲ್ಲಿರೋ ಜನಗಳ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೊಳ್ತೀವಿ, ಆಗ ದೇಶ ಬೆಳೀತಾ ಹೋಗುತ್ತೆ ಅಂತ ಹೇಳಿ ಗಾಂಧೀಜಿಯವರು ಬಹಳ ವರ್ಷಗಳ ಹಿಂದೆನೆ ಹೇಳಿದಂತ ಮಾತು. ಇವತ್ತು ಕೂಡ ಅದು ಸತ್ಯನೇ. ಇವತ್ತೂ ಕೂಡ ಭಾರತದ ಬೆನ್ನೆಲುಬು ಯಾರನ್ನ ಹಳ್ಳಿಗಳೇ. ಆ ಹಳ್ಳಿಗಳಲ್ಲಿ ಇರುವಂತಹ ಜನಗಳನ್ನ ಯಾವಾಗ ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮ ದೇಶವನ್ನ ಆಳ್ತಾ ಇರುವಂತ ನಾಯಕರು ಯಾವಾಗ ಅರ್ಥ ಮಾಡ್ಕೊಳ್ಳಲ್ಲ, ಅಲ್ಲಿವರೆಗೂ ಕೂಡ ನಮ್ಮ ಭಾರತ ದೇಶ ನಿರೀಕ್ಷೆಯ ಮಟ್ಟದಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ರೈತರು ಸುಖವಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ರೈತ ಎರಡೇ ನಾನು ಹೇಳೋದು. ಒಂದು, ಅವ್ರಿಗೆ ಕೊಡಿ, ಪವರ್ ಕೊಡಿ. ಅವರಿಗೆ ಪವರ್ ಅಂತಂದ್ರೆ ಬರೀ ಎಲೆಕ್ಟ್ರಿಸಿಟಿ ಪವರ್ ಅಷ್ಟೇ, ಅದನ್ನ ನಾನು ಹೇಳ್ತಾ ಇಲ್ಲ. ಅದು ಬೇಕೇ ಬೇಕು, ಅದಿಲ್ಲ ಅಂದ್ರೆ ಆಗೋದಿಲ್ಲ. ಆ ಎನರ್ಜಿ ಕೊಡ್ಬೇಕು, ಆ ಪವರ್ ಕೊಡ್ಬೇಕು. ಆ ಪವರ್ ಅಲ್ಲಿ ವೈವಿಧ್ಯತೆಗಳಿದೆ, ಆ ಎಲ್ಲಾ ಪವರ್ಗಳನ್ನು ಅವ್ರಿಗೆ ಕೊಡ್ಬೇಕು. ಯಾವಾಗ ನಿಜವಾಗ್ಲೂ ಹೇಳ್ತೀನಿ, ರೈತರು ನಮ್ಮ ದೇಶವನ್ನ ಆಳಬೇಕು. ಆಗ ನೋಡಿ ಸುಭಿಕ್ಷವಾಗಿ ನಮ್ಮ ದೇಶ ಮುಂದುವರಿಯುತ್ತೆ ಅಂತ ಹೇಳ್ತೀನಿ. ಆದ್ರಿಂದ ರೈತರು ನಮ್ಮ ದೇಶವನ್ನ ಆಳುವಂತ ಅವಕಾಶ ಯಾವಾಗ ದೇವರು ಕಲ್ಪಿಸ್ತಾನೆ, ಆಗ ಈ ದೇಶ ತನ್ನದೇ ಆದ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ ಅನ್ನೋದ್ರಲ್ಲಿ ನನಗೆ ಚೆನ್ನಾಗಿ ನಂಬಿಕೆ ಇದೆ. ಅದಾದ ನಂತರ ಇನ್ನೊಂದು ಮುಖ್ಯವಾಗಿ ಬೇಕಾಗಿರೋದು ಅಂತಂದ್ರೆ, ಇವತ್ತಿನ ಟೆಕ್ನಾಲಜಿನೆಲ್ಲ ನಾವು ಏನ್ ಬೇಕಾದ್ರೂ ಯೋಚನೆ ಮಾಡಬಹುದು. ಅದೆಲ್ಲವನ್ನು ಕೂಡ ನಾವು ಮಕ್ಕಳಿಗೆ ಹೇಳ್ಬೋದು. ಅಪ್ಪ, ನೀನೇನ್ ಸರ್ಕಾರಿ ಉದ್ಯೋಗಕ್ಕೋಸ್ಕರನೇ ನೀನು ಪ್ರಯತ್ನ ಮಾಡ್ಬೇಕಾಗಿಲ್ಲ. ನೀನ್ ಏನು ಓದಬೇಕಾದ್ರೂ ಓದು, ಎಷ್ಟು ಓದಿದ್ರು ಕೂಡ ತೊಂದರೆ ಇಲ್ಲ. ಆದ್ರೆ ಓದಿದೀನಿ ಅಂತ ಅನ್ಕೊಂಡ್ಬಿಟ್ರೆ ತೊಂದರೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಓದು, ಎಷ್ಟು ಬೇಕಾದ್ರೂ ಓದು. ಅದಾದ ನಂತರ ಮರಳಿ ಬಾ ಹಳ್ಳಿಗೆ. ಮತ್ತು ನಿಮ್ಮ ಇಡೀ ಕುಟುಂಬ ಯಾವ ಕೃಷಿಯಲ್ಲಿ ತೊಡಗಿಸ್ಕೊಂಡಿದೆ ಅದರಲ್ಲಿ ನೀನು ಕೂಡ ಪ್ರಯತ್ನ ಮಾಡಿ, ನೀನು ಕೂಡ ಅದರಲ್ಲಿ ಒಳಗಡೆ ಹೋಗು. ಮತ್ತು ನಿನ್ನದೇ ಆದ ರೀತಿಯಲ್ಲಿ ನೀನು ಕಲಿತಂತ ವಿದ್ಯೆಯನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನೀನು ಕೃಷಿಯಲ್ಲಿ ತೊಡಗಿಸ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡು. ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಏನು ಇಲ್ಲ ಅನ್ನೋದನ್ನ ಇವತ್ತು ನಾವು ರೈತರ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಅವರು ಮನಸ್ಸು ಮಾಡಿದ್ರೆ ಬಹುಶಃ ಯಾವ ಸರ್ಕಾರದ ಅಧಿಕಾರಿನೂ ಕೂಡ ಅವರಷ್ಟು ದುಡಿಯಕ್ಕಾಗಲ್ಲ. ಅಷ್ಟು ದುಡಿಬಹುದು ಅವ್ರು ಮನಸ್ಸು ಮಾಡಿದ್ರೆ. ಅವ್ರ ಮನಸ್ಸು ಮಾಡೋದೇ ಬಹಳ ಮುಖ್ಯ. ಆಮೇಲೆ ಎರಡನೇದಾಗಿ, ನಮಗೆ ನೀರಿತ್ತಪ್ಪ ಅಂತಂದ್ರೆ, ನಮಗೆ ನೀರು ಸಾಕಷ್ಟು ಸಿಗ್ತಾ ಇದೆ ನಮ್ಮ ಬೆಳೆಗೆ, ಮತ್ತು ನಾವು ಕೃಷಿಯನ್ನ ನಡೆಸಲಿಕ್ಕೆ ನಮಗೆ ಸಾಕಷ್ಟು ನೀರಿದೆ ಅಂತಂದ್ರೆ, ಅದು ಆ ಒಂದು ಸಮೃದ್ಧಿಯಾದಂತಹ ನೀರು ನಮಗೆ ಸಿಕ್ಕಾಗ, ಅಥವಾ ಆ ಒಂದು ಫಲವತ್ತತೆಯ ಭೂಮಿಯನ್ನು ತಣಿಸೋದಿಕ್ಕೆ ನಮಗೆ ನೀರು ಸಿಕ್ಕಾಗ ನಮಗೆ ಬೆಳೆ ತೆಗೆಯೋದಕ್ಕೆ ಏನ್ ಕಷ್ಟ ಇದೆ. ಆದ್ರಿಂದ ರೈತರು, ಎಲ್ಲಾ ರೈತರ ಅಥವಾ ಹಿರಿಯ ರೈತರ ಗಮನಕ್ಕೆ ನಾನು ತರೋದೇನು ಅಂದ್ರೆ, ನಿಮಗೆ ಸರ್ಕಾರ ಕೊಡಬೇಕಾಗಿರೋದು ಎನರ್ಜಿ ಕೊಡಬೇಕು, ಅಥವಾ ಪವರ್ ಕೊಡಬೇಕು, ಮತ್ತು ವಾಟರ್ ಕೊಡಬೇಕು. ಇವೆರಡನ್ನ ಕೊಟ್ಟು ನೋಡ್ಲಿ, ನಮ್ಮ ದೇಶದಲ್ಲಿ ಆಗುವಂತಹ ಕೃಷಿ ಅಥವಾ ಕೃಷಿಯ ಬೆಳವಣಿಗೆ ಇನ್ನು ಯಾವ ದೇಶದಲ್ಲೂ ಪ್ರಪಂಚದಲ್ಲಿ ಆಗಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.